ಪ್ರಧಾನಿ ಮೋದಿ ಚರ್ಚೆ ಮಾಡಿದ್ದಾರೆ. ಪಂಜಾಬಿನಲ್ಲಿರುವ ಆದಂಪುರ ಏರ್ಬೇಸ್ ಪಂಜಾಬಿನ ಆದಂಪುರ ಏರ್ಬೇಸ್ಗೆ ಭೇಟಿ ಕೊಟ್ಟು ಸೈನಿಕರಿಗೆ ನೈತಿಕ ಸ್ಥೈರ್ಯವನ್ನು ಹೆಚ್ಚಿಸುವ ಕೆಲಸ ಮಾಡಿದ್ದಾರೆ ಪ್ರಧಾನಿ ಮೋದಿ. ಆದಂಪುರ ಏರ್ಬೇಸ್ನಲ್ಲಿ ಸೈನಿಕರನ್ನು ಅಭಿನಂದಿಸಿದ್ದಾರೆ ಪ್ರಧಾನಿ. ಇಂಥ ಸಂದರ್ಭಗಳಲ್ಲಿ ರಕ್ಷಣಾ ಸಚಿವರು ಪ್ರಧಾನಮಂತ್ರಿಗಳು ಸೈನಿಕರ ಒಡಗೂಡಿ ಇರೋದಿದೆಯಲ್ಲ, ಅದು ಮತ್ತಷ್ಟು ಮಗದಷ್ಟು ಶಕ್ತಿಯನ್ನು ನೀಡುತ್ತೆ, ಒಂದು ನೈತಿಕವಾಗಿ ಶಕ್ತಿಯನ್ನು ತಂದುಕೊಡುತ್ತೆ. ಅದೇ ಕೆಲಸವನ್ನು ಇವತ್ತು ಮೋದಿ ಮಾಡಿದ್ದಾರೆ. ಆದಂಪುರ ಏರ್ಬೇಸ್ಗೆ ಭೇಟಿ ಕೊಟ್ಟು ಸೈನಿಕರನ್ನು ಖುದ್ದಾಗಿ ಭೇಟಿಯಾಗಿದ್ದಾರೆ, ಖುದ್ದಾಗಿ ಮಾತನಾಡಿದ್ದಾರೆ, ಅವರ ಜೊತೆ ಕೆಲವಷ್ಟು ಸಮಯವನ್ನು ಕಳೆದಿದ್ದಾರೆ. ಏರ್ಬೇಸ್ನಲ್ಲಿ ನೋಡ್ತಾ ಇದ್ದೀರಿ, ಸೈನಿಕರು ಕೂಡ ಅಷ್ಟೇ ಖುಷಿಯಿಂದ ಪ್ರಧಾನಿಯವರನ್ನು ಸ್ವಾಗತ ಮಾಡಿದ್ದಾರೆ. ಕೆಲವಷ್ಟು ಚರ್ಚೆಯೂ ಕೂಡ ಸೈನಿಕರ ಜೊತೆ ನಡೆದಿದೆ. ಈ ಯುದ್ಧದ ಸನ್ನಿವೇಶದಲ್ಲಿ ಖುದ್ದು ಪ್ರಧಾನಿಗಳೇ ಆ ಸ್ಥಳಕ್ಕೆ ಹೋದಾಗ ಅದಕ್ಕೊಂದು ಹೆಚ್ಚಿನ ಮಹತ್ವ ಸಿಗುತ್ತೆ. ಈ ಹಿಂದೆಯೂ ಕೂಡ ಯುದ್ಧದ ಸನ್ನಿವೇಶದಲ್ಲಿ ಪ್ರಧಾನಿಯಾಗಿದ್ದಂಥವರು ಹೋಗಿದ್ದಾರೆ, ವಾರ್ ಫೀಲ್ಡ್ಗೆ ಹೋಗಿದ್ದಾರೆ. ಇಂದಿರಾ ಗಾಂಧಿ ಅನೇಕ ಸಲವೂ ಕೂಡ ಇಂಥ ಕೆಲಸವನ್ನು ಹಿಂದೆ ಮಾಡಿದರು. ಇದೀಗ ಪ್ರಧಾನಿ ಕೂಡ ಹೋಗಿದ್ದಾರೆ. ನೋಡಿ, ಟೀಕೆ ಟಿಪ್ಪಣಿಗಳು ಸಹಜ. ಇಂಥ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ತೀರ್ಮಾನಗಳನ್ನು ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಟೀಕೆ ಟಿಪ್ಪಣಿಗಳನ್ನು ಕೂಡ ಎದುರಿಸಬೇಕಾಗತ್ತೆ ಅನ್ನೋದನ್ನು ಇಲ್ಲಿ ಗಮನ ಹರಿಸಬೇಕಾಗತ್ತೆ. ಈ ಮೋದಿ ಪಹಲ್ಗಾಮ್ನ ದಾಳಿಯ ಪ್ರದೇಶಕ್ಕೆ ಹೋಗಲಿಲ್ಲ, ಅಲ್ಲಿಯ ಜನರನ್ನು ಮಾತಾಡಿಸಿಲ್ಲ ಅನ್ನುವ ಮಾತುಗಳಿತ್ತು. ಅಮಿತ್ ಶಾ ಹೋಗಿದ್ದರು, ಇಡೀ ತಂಡ ಅಲ್ಲಿತ್ತು, ಆ ಮಾತು ಬೇರೆ. ಇದೀಗ ಖುದ್ದು ಪ್ರಧಾನಮಂತ್ರಿಗಳೇ ಏರ್ಬೇಸ್ನಲ್ಲಿ ಸೈನಿಕರ ಜೊತೆ ಸಮಯ ಕಳೆದಿದ್ದಾರೆ, ಮಾತಾಡಿದ್ದಾರೆ, ಚರ್ಚೆ ಮಾಡಿದ್ದಾರೆ, ಅಭಿನಂದಿಸಿದ್ದಾರೆ, ಜೊತೆಗೆ ಧೈರ್ಯವನ್ನು ತುಂಬಿದ್ದಾರೆ. ಆದಂಪುರ ಏರ್ಬೇಸ್ಗೆ ಪ್ರಧಾನಮಂತ್ರಿಗಳು ಭೇಟಿ ಕೊಟ್ಟಿದ್ದಾರೆ. ಭೇಟಿ ಕೊಟ್ಟು ಸೈನಿಕರ ಜೊತೆ ಚರ್ಚೆಯನ್ನು ಮಾಡಿದ್ದಾರೆ. ಯುದ್ಧ ಅಂತ ಅಂದ ಸಂದರ್ಭದಲ್ಲಿ ಅನೇಕ ರೀತಿಯ ಅಂಶಗಳಿರುತ್ತೆ. ಒಂದೊಂದು ಸಣ್ಣ ಮಾತುಗಳು ಕೂಡ ದೊಡ್ಡ ಭೇಟಿ ಕೊಡುತ್ತೆ. ಹೇಳಿಕೆಯಲ್ಲಿ ಆದಂಪುರ ಬಹಳ ದೊಡ್ಡ ಏರ್ಫೋರ್ಸ್ ಸ್ಟೇಷನ್, ಅದು ಉತ್ತರ ಭಾರತದ ಪಂಜಾಬ್ನಲ್ಲಿದೆ. ಜಲಂಧರ್ನಿಂದ ಈಶಾನ್ಯಕ್ಕೆ 21 ಕಿಲೋಮೀಟರ್ ದೂರದಲ್ಲಿದೆ. ಇದು ಭಾರತದ ಅತಿ ದೊಡ್ಡ 2ನೇ ಸೇನಾ ವಾಯುನೆಲೆ ಅಂತ. ಭಾರತದ ಅತಿ ದೊಡ್ಡ 2ನೇ ಸೇನಾ ನೆಲೆ ಅಂತ ಹೇಳಿದ್ರೆ ಅದು ಆದಂಪುರ ಏರ್ಫೋರ್ಸ್ ಬೇಸ್. ಸೊ ಹೀಗಾಗಿ ಇದು ಅತ್ಯಂತ ಪ್ರಾಮುಖ್ಯತೆಯನ್ನು ಹೊಂದಿರುವಂಥ ಸ್ಥಳ. ಇದು ಸಾಕಷ್ಟು ಯುದ್ಧದ ಸನ್ನಿವೇಶದಲ್ಲಿ ಅನೇಕ ಫೈಟರ್ ಜೆಟ್ಗಳು, ಅನೇಕ ಶಸ್ತ್ರಾಸ್ತ್ರಗಳು, ಅನೇಕ ವಾಯುಸೇನೆಗೆ ಸಂಬಂಧಪಟ್ಟಂಥ ಪ್ರತಿಯೊಂದು ತರಬೇತಿ ಆಗಲಿ ಅಥವಾ ಸಂಗ್ರಹ ಆಗಲಿ ಇರುವಂಥ ಜಾಗ ಇದು. ಸೊ ಈ ಕಾರಣದಿಂದಾಗಿಯೇ ಇಲ್ಲಿ ಅತಿ ಹೆಚ್ಚು ಸೈನಿಕರಿದ್ದಾರೆ, ಅತಿ ಹೆಚ್ಚು ಜನರು ಕೂಡ ಇದ್ದಾರೆ. ಟೋಟಲಲ್ಲಿ 6 ವಿಂಗ್ ಅಂತ ಹೇಳಿ ಮರುನಾಮಕರಣ ಮಾಡಲಾಗಿದೆ. ಸೊ ಹೀಗಾಗಿ 1951 ಮತ್ತು 66 ನಡುವೆ ಇದನ್ನು ಸ್ಥಾಪಿಸಲಾಗಿದೆ. ಇದು ಭಾರತದ ಅತಿ ದೊಡ್ಡ